ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಬಂದಿದ್ದೇನೆ ಅಂದರೆ ಗೈಸ್, ಈಗ ಕೆಲವರ ಫೇಸಲ್ಲಿ ಆಯಿಲ್ ಸ್ಕಿನ್ ಫೇಸಲ್ಲಿ ಪಿಂಪಲ್ಸ್ ಜಾಸ್ತಿ ಇರುತ್ತೆ ಅಲ್ವಾ ಗೈಸ್. ಅದಕ್ಕೆ ನಾನು ಸೊಲ್ಯೂಷನ್ ಹೇಳಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಬಂದಿದ್ದೇನೆ ಗೈಸ್. ಹೇಳಬೇಕಂದ್ರೆ ನನ್ನ ಫೇಸಲ್ಲಿ ಕೂಡ ಉಂಟಲ್ವಾ ಗೈಸ್, ತುಂಬ ಪಿಂಪಲ್ಸ್ ಇತ್ತು ಗೈಸ್. ಅದು ಎಷ್ಟು ಇತ್ತಂದರೆ ಇಡೀ ಫೇಸಲ್ಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇಡೀ ನೋಡುವಾಗ ಗೊತ್ತಾಗುತ್ತೆ ನೋಡಿ, ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಸ್ವಲ್ಪ 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 ಇದೆ ಗೈಸ್. ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ ನನ್ನ ಫೇಸ್ ಪಿಂಪಲ್ಸ್ ಆಗಿ ತುಂಬ ಓಪನ್ ಪೋರ್ಸ್ ಎಲ್ಲ ಇತ್ತು ಗೈಸ್. ಈಗ ಆ್ಯಕ್ಚುಲಿ ನೋಡಬೇಕಾದ್ರೆ ಸ್ವಲ್ಪ ಕಡಿಮೆ ಆಗಿದೆ ಗೈಸ್. ಅದು ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೇನೆ ಅಂತ ನಾನು ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಗೈಸ್. ಸೊ ಏನಂದರೆ ಆ್ಯಕ್ಚುಲಿ ಜಾಸ್ತಿ ನಿಮಗೆ ಪಿಂಪಲ್ಸ್ ಮತ್ತು ಓಪನ್ ಪೋರ್ಸ್ ನಿಮಗೆ ಆಯಿಲ್ ಸ್ಕಿನ್ನಲ್ಲಿ ಇರುತ್ತೆ ಗೈಸ್ ಅಲ್ವಾ. ಈಗ ಓಪನ್ ಪೋರ್ಸ್ ನಿಮ್ಗಂದರೆ ಜಾಸ್ತಿ ಈಗ ಸ್ಕಿನ್ನಲ್ಲಿ ನಿಮಗೆ ಇರಿಟೇಷನ್ ಆಗಿರುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಆಗಿರ್ಬೋದು, ಪಿಂಪಲ್ಸ್, ಕೆಲವರದ್ರಲ್ಲಿ ಪಿಂಪಲ್ಸ್ ಹೋಗಿ ಪಿಂಪಲ್ಸ್ ಮಾರ್ಕ್ ಉಳಿದಿರುತ್ತೆ, ಪ್ಯಾಚಿ ಥರ ಒಂಥರ ಟೈಪ್ಸಲ್ಲಿ ಎಲ್ಲ ಇರುತ್ತಲ್ಲ ಗೈಸ್. ಅದಕ್ಕೆ ನಾನು ನನ್ನದು ಕೂಡ ಸೇಮ್ ಆಗೇನಿತ್ತು ನೋಡಿ ಗೈಸ್. ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ನೋಡಿ ಗೈಸ್, ಸೈಡಲ್ಲಿ ಪಿಕ್ ಹಾಕಿದ್ದೇನೆ ನೋಡಿ. ಆ ಟೈಪ್ ನನ್ನ ಫೇಸಲ್ಲಿ ಪಿಂಪಲ್ಸ್ ಇತ್ತು. ಸೊ ಆದ ನಂತರ ನಾನು ಏನು ಮಾಡಿದೆ, ಆ ಟೈಮಲ್ಲಿ ನನ್ನ ಫೇಸಲ್ಲಿ ಪಿಂಪಲ್ಸ್ ಇತ್ತಲ್ಲ ಗೈಸ್, ಆಗ ನಾನು ಸ್ಕಿನ್ನಿಗೆ ಏನೂ ಪ್ರಾಡಕ್ಟ್ ಯೂಸ್ ಮಾಡ್ತಿಲ್ಲ. ಆ್ಯಕ್ಚುಲಿ ನನಗೆ ಇದೆಲ್ಲ ಟೆಕ್ನಿಕ್ಸ್ ಯಾವಾಗ ಬಂತ ಅಂದರೆ, ಪಿಂಪಲ್ಸ್ಗೆ ಏನು ಸೊಲ್ಯೂಷನ್ ಮಾಡಬೇಕು, ಸ್ಕಿನ್ ಕೇರ್ ಹೇಗೆ ಮಾಡಬೇಕು, ನನಗೆ ಬ್ಯೂಟಿಷಿಯನ್ ಮತ್ತು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿದ ನಂತರ ಮಾತ್ರ ನನಗೆ ಇದೆಲ್ಲ ಗೊತ್ತಾಗೋದು ಗೈಸ್. ಇದಕ್ಕಿಂತ ಮುಂಚೆ ನಾನು ಆ ಕೋರ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಯಾವ ಸ್ಕಿನ್ ಕೇರ್ ಒಟ್ರಸ್ ಇದ್ದೆ ಗೈಸ್. ಒಂದು ಪೌಡ್ರ್ ಹಾಕೋದು ಹೋಗೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಸಿರಮ್ ಆಗಿರ್ಬೋದು, ಟೋನರ್ ಆಗಿರ್ಬೋದು, ಸನ್ಸ್ಕ್ರೀನ್ ಎಂತ ಕೂಡ ಯೂಸ್ ಮಾಡೋದಿಲ್ಲ. ಮತ್ತು ನಿಮಗೆ ಮ್ಯಾರೇಜ್ ಫಂಕ್ಷನ್ ಆ ಟೈಪೆಲ್ಲ ಬರುವಾಗ ನಾನು ನಿಮಗೆ ಅದೇ ಪೌಡ್ರು, ಒಂದು ಐಲೈನರ್, ಕಾಜಲ, ಆ ಥರ ಲಿಪ್ಸ್ಟಿಕ್ ಒಂದು ಹಾಕಿ ಹೋಗ್ತಾ ಇದ್ವಿ. ನಮಗೆ ಸ್ಕಿನ್ ಕೇರ್ ಮತ್ತು ಮೇಕಪ್ ಇದೆಲ್ಲ ಯಾವಾಗ ಗೊತ್ತಿರೋದಂದರೆ, ನಮಗೆ ಈಗ ಎಲ್ರಿಗೂ ಗೊತ್ತಿರುತ್ತೆ ಹೆಚ್ಚಾಗಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಕೆಲವರು ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಸೊ ನನಗೆ ಗೊತ್ತಾಗೋದು ಯಾವಾಗ ಅಂದರೆ, ನಾನು ಯಾವಾಗ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ, ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮಾಡಿದೆ, ಅದರ ನಂತರ ನನಗೆ ಟೆಕ್ನಿಕ್ಸ್ ಗೊತ್ತಾಗೋದು, ಯಾವ ಥರ ಸ್ಕಿನ್ ಕೇರ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನನಗೆ ಆವಾಗ ಗೊತ್ತಾಗಿರೋದು. ನನ್ನ ಫೇಸಲ್ಲಿ ಕೂಡ ತುಂಬ ಆ್ಯಕ್ಚುಲಿ ನಾನು ಮೇಕಪ್ ಇದು ಕೋರ್ಸ್ ಮಾಡುವಾಗಲೇ ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಇತ್ತು ಗೈಸ್. ನೋಡಿ ಇಲ್ಲಿ ಸೈಡಲ್ಲಿ ಹಾಕಿದ್ದೇನೆ, ಆ ಟೈಪ್ ಪಿಂಪಲ್ಸ್ ಇತ್ತು ನನ್ನ ಫೇಸಲ್ಲಿ. ನೋಡಿದರೆ ಗೊತ್ತಾಗುತ್ತೆ ನಿಮ್ಗೆ. ಈಗ ನನ್ನ ಸ್ಕಿನ್ನಲ್ಲಿ ಸ್ವಲ್ಪ ಈಗ ಪಿಂಪಲ್ಸ್ ಇತ್ತು, ಮಾರ್ಕ್ಸ್ ಮಾತ್ರ ಇರೋದು ಗೈಸ್. ಅದು ಕೂಡ ಈಗ ಕ್ಲಿಯರ್ ಆಗುತ್ತಾ ಬಂತು. ಸೊ ಹಾಗಾಗಿ ನಾನು ಯಾವುದು ಅಂದರೆ ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಇದು ಕಡಿಮೆ ಆಗಿದೆ ಅಂತ ನಾನು ಹೇಳ್ತೇನೆ. ಆ್ಯಕ್ಚುಲಿ ನಾನು ಈಗ ಮೇಕಪ್ ಆರ್ಟಿಸ್ಟ್ ಮತ್ತು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ ನಂತರ ನಾನು ಯಾವುದು ಪ್ರಾಡಕ್ಟ್ ಯೂಸ್ ಮಾಡಲಿಕ್ಕೆ ಬಂದಿದೆ, ಮೈನಾಗಿ ಗೈಸ್ ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ನಿಮಗೆ SPF 50+ PA ಅದು ನಾನು ಯೂಸ್ ಮಾಡಿರೋದು. ಮತ್ತು ನಿಮಗೆ ಯಾವುದು ನಿಮಗೆ ಪ್ರೈಮರ್, ಸನ್ಸ್ಕ್ರೀನ್ ಆದಮೇಲೆ ಪ್ರೈಮರ್ ಆದಮೇಲೆ ಸ್ವಲ್ಪ ನಾನು ಮೇಕಪ್ ಮಾಡ್ತೇವೆ ಈಗ ಫಂಕ್ಷನ್ಗೆಲ್ಲ ಹೋಗುವಾಗ ಸಿಂಪಲ್ಲಾಗಿ. ಮತ್ತು ಈಗ ನಾರ್ಮಲಾಗಿ ನಾನೀಗ ವರ್ಕಿಗಾಗಿರ್ಬೋದು, ಹೊರಗಡೆ ಶಾಪಿಂಗ್ ಆ ಥರ ಎಲ್ಲ ಹೋಗುವಾಗ ನಾನು ಜಾಸ್ತಿ ಇದೆ ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡೋದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು. ಮತ್ತೊಂದು ಲಿಪ್ಸ್ಟಿಕ್ ಹಾಕಿ ಐಬ್ರೋ ಫಿಲ್ಲಿಂಗ್ ಒಂದು ಮಾಡ್ತೀನಿ ಅಷ್ಟೇ, ಮತ್ತು ಎಂತ ಕೂಡ ಮಾಡೋದಿಲ್ಲ. ಮೊದಲನೇದಾಗಿ ಈಗ ನಾವು ಹೊರಗಡೆ ಹೋಗಿ ಈಗ ಮನೆಗೆ ಬರ್ತೇವಲ್ಲ ಗೈಸ್, ಮನೆಗೆ ಬರುವಾಗ ಯಾವಾಗಲೂ ನಾವು ಫೇಸ್ ವಾಶ್ ಮಾಡಬೇಕು. ಯಾಕಂದರೆ ನಾವು ಹೊರಗಡೆ ಹೋಗಿ ಫೇಸಲ್ಲಿ ನಮ್ಮದು ಡಸ್ಟ್ ಎಲ್ಲ ಉಳಿದಿರ್ತದಲ್ಲ, ಸೊ ಆ ಡಸ್ಟಿಂದ ಕೂಡ ನಮಗೆ ಪಿಂಪಲ್ಸ್ ಬೀಳುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಡಸ್ಟ್ ಏನಂದರೆ ನಮ್ಮ ಸ್ಕಿನ್ನಿಗೆ ಅಂದರೆ ಇದು
ಸ್ಕಿನ್ನಿಗೆ ಅದರಲ್ಲೇ ತುಂಬ ಹೊತ್ತು ಸ್ಕಿನ್ನಲ್ಲೇ ಆ ಧೂಳೆಲ್ಲ ಇರುವಾಗ ಏನಾಗುತ್ತೆ ಅಂದರೆ ಪಿಂಪಲ್ಸ್ ಬೀಳ್ತದೆ ನಿಮಗೆ ಆಟೋಮೆಟಿಕ್ಲಿ. ಯಾವಾಗ ಕೂಡ ನಾವು ಎಲ್ಲಿ ಹೊರಗಡೆ ಹೋಗಿ ಬಂದರೂ ಕೂಡ ನಾವು ಫೇಸನ್ನು ವಾಶ್ ಮಾಡಲೇಬೇಕು. ಫೇಸನ್ನು ನಾವು ಅವಾಗವಾಗ ವಾಶ್ ಮಾಡ್ತಾನೇ ಇರಬೇಕು. ಆಗ ನಮ್ಮ ಫೇಸ್ ಕ್ಲೀನಾಗಿ ಇರುತ್ತೆ ಅಲ್ವಾ. ಹೊರಗಡೆ ಹೋಗಿ ಬಂದು ಮನೆಗೆ ಬರುವಾಗ ನಾವು ಫೇಸ್ ವಾಶ್ ಮಾಡಲೇಬೇಕು. ಅದು ನಮ್ಮ ಫೇಸಲ್ಲಿ ಡಸ್ಟ್ ಎಲ್ಲ ಕುತ್ಕೊಳ್ತದೆ. ಸೊ ಹಾಗಾಗಿ ನಾವು ಫೇಸ್ ವಾಶ್ ಮಾಡಲೇಬೇಕು. ನಾನು ಆಗ ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತಿದ್ದೆ ಅಂದರೆ ಡಾಟ್ ಕಿ ಅವರದ್ದು ವಿಟಮಿನ್ C+E ಸೂಪರ್ ಬ್ರೈಟ್ ಜೆಲ್ ಫೇಸ್ ವಾಶ್ ನಾನು ಯೂಸ್ ಮಾಡೋದು. ಇದು ನಿಮಗೆ ಪಿಂಪಲ್ಸ್ ಎಲ್ಲ ಒಳ್ಳೆಯದು. ಪಿಂಪಲ್ಸ್ ಮತ್ತು ಸ್ಕಿನ್ ಕೂಡ ನಿಮಗೆ ಬ್ರೈಟಾಗಿ ಗ್ಲೋ ಆಗಿರುತ್ತೆ. ಇದು ನಿಮಗೆ ಡಾಟ್ ಕಿ ಅವರದ್ದು ತುಂಬ ಒಳ್ಳೆಯದುಂಟು. ಇದು ನಿಮಗೆ ಫೇಸ್ ವಾಶ್ ಆಲ್ಮೋಸ್ಟ್ ಇದು ಮುಗಿತಾ ಬಂತು ಗೈಸ್. ಇದು ನಿಮಗೆ ಯೂಸ್ ಮಾಡ್ಬೋದು. ಇದು ನಿಮಗೆ ಜಾಸ್ತಿ ಇದು ಆಲ್ ಸ್ಕಿನ್ ಟೈಪ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಆಲ್ ಸ್ಕಿನ್ ಟೈಪ್ ಕೂಡ ಈ ಡಾಟ್ ಕಿ ಇದು ಫೇಸ್ ವಾಶ್ ಯೂಸ್ ಮಾಡ್ಬೋದು. ನಾನು ಇದೇ ಫೇಸ್ ವಾಶ್ ಯೂಸ್ ಮಾಡೋದು ಗೈಸ್. ನೆಕ್ಸ್ಟ್ ಏನಂದರೆ ನೆಕ್ಸ್ಟ್ ಟಾಪಿಕ್ ಟೋನರ್ ಅಲ್ವಾ. ನಾನು ಟೋನರ್ ಆಗಿ ಯಾವುದು ಯೂಸ್ ಮಾಡ್ತೇನೆ ಅಂತ ಜಾಸ್ತಿ ನಾನು ಟೋನರ್ ಯೂಸ್ ಮಾಡೋದಿಲ್ಲ. ಕೆಲವರು ಟೋನರ್ ಯೂಸ್ ಮಾಡ್ತಾರೆ. ನಾನು ಜಾಸ್ತಿ ಸಿರಮ್ ಯೂಸ್ ಮಾಡೋದು ಗೈಸ್. ಇಲ್ಲಿ ನಾನು ತೋರಿಸ್ತೇನೆ ಗೈಸ್ ಯಾವುದಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಗೈಸ್. ಇದು ಡರ್ಮಡಾಕ್ ಈ ಸಿರಮನ್ನು ನಾನು ಯೂಸ್ ಮಾಡ್ತೇನೆ. ಇದು ಯೂಸ್ ಮಾಡಿದ ನಂತರ ನನಗೆ ತುಂಬ ಬೆನಿಫಿಟ್ ಉಂಟು ಗೈಸ್. ತುಂಬ ಇದು ನಿಮಗೆ ಸ್ಕಿನ್ ಈಗ ಡ್ಯಾಮೇಜ್ ಆದ ಸ್ಕಿನ್ನನ್ನು ಉಂಟಲ್ಲ, ಈಗ ಪಿಂಪಲ್ಸ್ ಬಿದ್ದು ನಿಮಗೆ ಒಂಥರ ಕ್ರ್ಯಾಕ್ ಇರುತ್ತಲ್ಲ ಸ್ಕಿನ್, ಅದಕ್ಕೆ ಇದು ಡರ್ಮಡಾಕ್ನವ್ರದ್ದು ಸ್ಕಿನ್ ಸಿರಮ್ ನಿಮಗೆ ತುಂಬ ಒಳ್ಳೆಯದು, ಯೂಸ್ಫುಲ್ ಆಗುತ್ತೆ. ಇದು ನಿಮಗೆ ಇದು ಕೂಡ ಅಷ್ಟೇ ಗೈಸ್, ನಿಮಗೆ ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಮಾಡ್ಬೋದು ಈ ಸಿರಮನ್ನು ನಿಮಗೆ. ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸರ್ ಗೈಸ್. ಮಾಯ್ಶ್ಚರೈಸರ್ ನಿಮಗೆ ನಾನು ಯಾವುದು ಯೂಸ್ ಮಾಡಿದರೆ ಬೆಸ್ಟ್ ಅಂತ ಹೇಳ್ತೇನೆ ಗೈಸ್. ಎಮೋಲಾನ್ನವರದ್ದು ನಿಮಗೆ ಯೂಸ್ ಮಾಡ್ಬೋದು ಗೈಸ್. ನಾನು ಅದೇ ಯೂಸ್ ಮಾಡೋದು. ಅದು ಯೂಸ್ ಮಾಡಿದ ನಂತರ ನನಗೆ ಈ ಎಮೋಲಾನಿದು ಮಾಯ್ಶ್ಚರೈಸರ್ ಯೂಸ್ ಮಾಡಿದ ನಂತರ ನನಗೆ ತುಂಬ ಅಂದರೆ ತುಂಬ ಸ್ಕಿನ್ ಕ್ಲಿಯರೆನ್ಸ್ ಆಗಿದೆ ಗೈಸ್. ತುಂಬ ನಿಮಗೆ ಬೆನಿಫಿಟ್ ಇರುತ್ತೆ. ಎನಿ ಟೈಮ್ ನೀವು ಹೊರಗಡೆ ಹೋಗುವ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಈಗ ಎಕ್ಸಾಂಪಲ್ ಏನಂದರೆ ಫೇಸ್ ವಾಶ್ ಮಾಡಿ ನೀವೀಗ ಹೊರಗಡೆ ಹೋಗಿ ಮನೆಗೆ ಬಂದು ಫೇಸ್ ವಾಶ್ ಮಾಡಿದ ನಂತರ ಕೂಡ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ಈಗ ಹೊರಗಡೆ ಹೋಗಿ ನೀವೀಗ ಮನೆಗೆ ಬಂದು ಫೇಸ್ ವಾಶ್ ಮಾಡ್ತೀರಲ್ವ, ಫೇಸ್ ವಾಶ್ ಮಾಡಿದ ನಂತರ ಕೂಡ ನೀವು ಮಾಯ್ಶ್ಚರೈಸರ್ ಹಾಕಿದರೆ ನಿಮಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಗೈಸ್. ನಾನು ಯೂಸ್ ಮಾಡೋದು ಇದು ಎಮೋಲಾನ್. ಇದು ಆ್ಯಕ್ಚುಲಿ ನಿಮಗೆ ಕ್ರೀಮ್ ಫಾರ್ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬೇಕು. ಆ್ಯಕ್ಚುಲಿ ಇದು ಆಲ್ ಸ್ಕಿನ್ ಟೈಪಿಗೆ ನಿಮಗೆ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನನ್ನದು ಆಯಿಲ್ ಸ್ಕಿನ್, ನಾನು ಯೂಸ್ ಮಾಡ್ತೇನೆ. ಆ್ಯಕ್ಚುಲಿ ಇದರಲ್ಲಿ ಡ್ರೈ ಸ್ಕಿನ್ ಅಂತ ಮೆನ್ಷನ್ ಮಾಡಿದ್ದೆ. ನಂದು ಆಯಿಲ್ ಸ್ಕಿನ್, ನಾನು ಕೂಡ ಯೂಸ್ ಮಾಡ್ತೀನಿ. ನನಗೇನು ಒಂಥರ ಏನು ಫೀಲ್ ಆಗಲಿಲ್ಲ. ನನಗೆ ಸ್ಕಿನ್ನಿಗೆ ಒಳ್ಳೆ ಹಿಡಿತದೆ ಈ ಎಮೋಲಾನ್ ಮಾಯ್ಶ್ಚರೈಸರ್. ನೆಕ್ಸ್ಟ್ ಬಂದುಬಿಟ್ಟು ಸನ್ಸ್ಕ್ರೀನ್ ನಾನು ಫಸ್ಟಿಗೆ ಯೂಸ್ ಮಾಡ್ತಿದ್ದದ್ದು ಗೈಸ್. ಸನ್ಸ್ಕ್ರೀನ್ ಸೆಟಾಫಿಲ್ ಇದು ಯೂಸ್ ಮಾಡ್ತಿದ್ದದ್ದು. ಲೈಟ್ಸಲ್ ವೆರಿ ಹೈ ಪ್ರೊಟೆಕ್ಷನ್ ಇದು ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಇದಕ್ಕೆ ಆ್ಯಕ್ಚುಲಿ ಪ್ರೈಸ್ ಬಂದುಬಿಟ್ಟು 1000 ಸಮಥಿಂಗ್ ಏನೋ ಕೊಟ್ಟಿದ್ದೇನೆ ಗೈಸ್. ಹಾಗಾಗಿ ಇದರದ್ದು ಬಜೆಟ್ ಬಂದುಬಿಟ್ಟು ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಸನ್ಸ್ಕ್ರೀನ್ ಮತ್ತು ಚೇಂಜ್ ಮಾಡಿದೆ. ಮತ್ತು ಇದು ಏನಂದರೆ ನಾವು ಒಂಥರ ಸ್ಕಿನ್ನಿಗೆ ಹಾಕೋದು ತುಂಬ ಗ್ಲೋ ಕಾಣೋದು, ತುಂಬ ಹೈ ನಮ್ಮ ಇಲ್ಲಿ ಸ್ಕಿನ್ ಮತ್ತು ಇಲ್ಲಿ ಫೇಸಿದು ಸ್ಕಿನ್, ಇಲ್ಲಿ ಕುತ್ತಿಗೆದು ಸ್ಕಿನ್ ಮತ್ತು ಫೇಸದು ಸ್ಕಿನ್ ಡಿಫ್ರೆನ್ಸ್ ಕಾಣ್ತದೆ ಇದು ಸನ್ಸ್ಕ್ರೀನ್ ಯೂಸ್ ಮಾಡಿದರೆ. ಸೊ ಆಗ ಮತ್ತು ಇದರದ್ದು ಬಜೆಟ್ ಕೂಡ ತುಂಬ ಜಾಸ್ತಿ. ಅದಕ್ಕೆ ನಾನು ಈ ಸನ್ಸ್ಕ್ರೀನ್ ಬಿಟ್ಟು ಡರ್ಮಡಾಕ್ನವರ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಆಗ ಸಿರಮ್ ತೋರಿಸಿದೆ ಅಲ್ವಾ, ಅದೇ ಕಂಪನಿದು ಸನ್ಸ್ಕ್ರೀನ್. ಇದು ಕೂಡ 4% ನಿಯಾಸಿನಮೈಡ್ ವಿತ್ SPF 50 PA+ ಇದು ನಿಮಗೆ ಬ್ರೈಟಿಂಗ್ ಕೂಡ ಕೊಡ್ತದೆ. ಈ ಸನ್ಸ್ಕ್ರೀನ್ ತುಂಬ ಒಳ್ಳೆಯದುಂಟು ಗೈಸ್. ಇದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್. ಇದು ನಿಮ್ಗೆ ಇದರಲ್ಲಿ ಮೆನ್ಷನ್ ಮಾಡಿರೋದು ಫಾರ್ ಫೇರ್ ಟು ಮೀಡಿಯಮ್ ಸ್ಕಿನ್ ಅವರಿಗೆ ಯೂಸ್ ಮಾಡ್ಬೋದು. ಸ್ಕಿನ್ ಟೈಪ್ ಮಾಡಲಿಲ್ಲ ಗೈಸ್. ಫಾರ್ ಫೇರ್ ಟು ಮೀಡಿಯಮ್ ಸ್ಕಿನ್ ಅವರಿಗೆ ಇದನ್ನು ಯೂಸ್ ಮಾಡಿದ್ದು ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಫಸ್ಟ್ ಇದು ಸೆಟಫಿಲ್ ಇದು ಯೂಸ್ ಮಾಡ್ತಿದ್ದೆ. ಈಗ ಮತ್ತು ಸೆಟಫಿಲ್ ಇದು ಯೂಸ್ ಮಾಡೋದಿಲ್ಲ. ಈಗ ನಾನು ಈ ಡರ್ಮಡಾಕ್ ನನಗೆ ಸೆಟ್ಟಾಗಿ ಹೋಯಿತು. ತುಂಬ ಒಳ್ಳೆ ಹಿಡಿತದೆ ಕೂಡ ಸ್ಕಿನ್ನಿಗೆ, ತುಂಬ ಒಳ್ಳೆಯದುಂಟು. ಇದು ಯೂಸ್ ಮಾಡಿ ಗೈಸ್. ನಿಮಗೆ ಒಳ್ಳೆ ರಿಸಲ್ಟ್ ಬಂದು ನನಗೆ ಕಮೆಂಟ್ ಕೂಡ ಹಾಕಿ.
ಸೊ ಹಾಗಾಗಿ ನಾನು ಫೇಸ್ ವಾಶ್ ಬಂದುಬಿಟ್ಟು ಡಾಟ್ ಕೆ ಅವ್ರದ್ದು ಫೇಸ್ ವಾಶ್ ಯೂಸ್ ಮಾಡ್ತೇನೆ. ಈಗ ಪಿಂಪಲ್ಸ್ ಇದ್ದವರಿಗೆಲ್ಲ ಇದು ಒಳ್ಳೆ ಬೆನಿಫಿಟ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಿರಮ್ ಡರ್ಮಡಾಕ್ನವ್ರದ್ದು ಯೂಸ್ ಮಾಡ್ತೇನೆ ಗೈಸ್. ನೆಕ್ಸ್ಟ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ಎಮೋಲೈನ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೇನೆ ಗೈಸ್. ಫಸ್ಟಿಗೆ ನಾನು ಸೆಟಫಿಲ್ ಯೂಸ್ ಮಾಡ್ತಿದ್ದೆ, ಬಟ್ ಇದು ನನಗೆ ಏನು ಕಂಫರ್ಟೇಬಲ್ ಆಗಲಿಲ್ಲ ಗೈಸ್. ಅದೇ ನಾನು ಹೇಳಿದೆ ಅಲ್ವಾ, ಕುತ್ತಿಗೆದು ಮತ್ತು ಫೇಸಿದು ಸ್ಕಿನ್ ಡಿಫ್ರೆನ್ಸ್ ಕಾಣುತ್ತೆ, ತುಂಬ ಹೈಲೈಟ್ ಆಗುತ್ತೆ ಫೇಸ್ ಸೆಟಫಿಲ್ ಇದ್ದು ಯೂಸ್ ಮಾಡಿದರೆ. ಮತ್ತು ಇದ್ರದ್ದು ಬಜೆಟ್ ಕೂಡ ಜಾಸ್ತಿ, ಕೆಲವರಿಗೆ ಇದು ಹಿಡಿಬೋದು, ಬಟ್ ನನ್ನ ಸ್ಕಿನ್ನಿಗೆ ಇದು ಹಿಡಿಯುವುದಿಲ್ಲ ಗೈಸ್. ಹಾಗಾಗಿ ನಾನು ನೆಕ್ಸ್ಟ್ ಡರ್ಮಡಾಕ್ನವ್ರದ್ದು ಯೂಸ್ ಮಾಡೋದು. ಡರ್ಮಡಾಕ್ನವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರ್. ಕೆಲವೊಮ್ಮೆ ನಾನು ಮೇಕಪ್ ಮಾಡುವಾಗ ಪ್ರೈಮರ್ ಯೂಸ್ ಮಾಡ್ತೇನೆ, ಕೆಲವೊಮ್ಮೆ ಮೇಕಪ್ ಯೂಸ್ ಮಾಡೋದಿದ್ರೆ ಕೂಡ ನಾನು ಪ್ರೈಮರ್ ಯೂಸ್ ಮಾಡ್ತೇನೆ ಗೈಸ್. ಅದು ನಾನು ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡೋದಂದರೆ ಬಂದುಬಿಟ್ಟು ನಾನು ಗೈಸ್ ಇದು ಫಿಟ್ಮಿ ಅವರದ್ದು ಪ್ರೈಮರ್ ಯೂಸ್ ಮಾಡೋದು. ಒಳ್ಳೆಯದುಂಟು ಇದು, ನಿಮಗೆ ನಾರ್ಮಲ್ ಟು ಡ್ರೈ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ಇದು ನಾನು ಈ ಪ್ರೈಮರನ್ನು ಫಿಟ್ಮಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡೋದು. ನಾನು ಕೆಲವೊಮ್ಮೆ ಮೇಕಪ್ ಮಾಡದಿದ್ರೂ ಕೂಡ ಪ್ರೈಮರ್ ಯೂಸ್ ಮಾಡ್ತೇನೆ, ನಮ್ಮ ಸ್ಕಿನ್ನನ್ನು ಹೈಲೈಟ್ ಕೂಡ ಮಾಡ್ತದೆ ಪ್ರೈಮರ್. ಸೊ ಹಾಗಾಗಿ ನೀವು ಇದನ್ನೇ ನಾನು ಇಷ್ಟು ಪ್ರಾಡಕ್ಟ್ ಹೇಳಿದೆ ಅಲ್ವಾ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸಿರಮು, ಡಾಟ್ ಕೆ ಅವ್ರದ್ದು ಫೇಸ್ ವಾಶ್, ನೀವು ಅದನ್ನು ಡೈಲಿ ಯೂಸ್ ಮಾಡಿ. ಹೊರಗಡೆ ಹೋಗುವಾಗ ಕೂಡ ನೀವು ನಾನು ಹೇಳಿದ ಮೆಥಡ್ ಅದೇ, ಹೊರಗಡೆ ಹೋಗಿ ಮನೆಗೆ ಬರುವಾಗ ಫೇಸ್ ವಾಶ್ ಮಾಡಿ ಮಾಯ್ಶ್ಚರೈಸರ್ ಮಾಡಿ, ಹೊರಗಡೆ ಎನಿ ಟೈಮ್ ಹೋಗುವಾಗ ಸಿರಮು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಪ್ಲೈ ಮಾಡಿಯೇ ಹೋಗಿ. ಆಗ ನಿಮ್ಮ ಸ್ಕಿನ್ ಡಿಫ್ರೆಂಟ್ ಬದಲಾವಣೆ ಗೊತ್ತಾಗುತ್ತೆ ನಿಮಗೆ. ಪಿಂಪಲ್ಸ್ ಆಗಿರ್ಬೋದು ಎಲ್ಲ ಫೇಸ್ ನಿಮ್ಮದು ಕ್ಲಿಯರ್ ಆಗುತ್ತೆ. ಸೊ ಅಷ್ಟು ನೀವು ನಾನು ಹೇಳಿದಷ್ಟು ಪ್ರಾಡಕ್ಟ್ ನೀವು ಯೂಸ್ ಮಾಡಿದರೆ ನಿಮಗೆ ಗ್ಯಾರಂಟಿ ನಿಮ್ಮ ಫೇಸ್ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ. ಮತ್ತು ನೀವು ಸರಿ ನೀರು ಕುಡಿಬೇಕು, ಎಷ್ಟು ಆಗ್ತದೆ ಅಷ್ಟು ಸರಿ ನೀರು ಕುಡಿಬೇಕು. ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಬೇಕಾದ್ರೆ ಸರಿ ನೀರು ಕುಡಿಬೇಕು. ಮತ್ತು ಸ್ಲಿಪ್ಪಿಂಗ್ ಕೂಡ, ಮಲಗಲಿಕ್ಕೆ ಕೂಡ 7 to 8 hours ಕಂಪಲ್ಸರಿ ನಿದ್ದೆ ನಿಮಗೆ ಬೀಳಬೇಕು. ಹಾಗಾಗಿ ಓಕೆ ಗೈಸ್, ಈ ವಿಡಿಯೋದಲ್ಲಿ ಅದೇ ಅಷ್ಟು ಪ್ರಾಡಕ್ಟನ್ನು ನೀವು ಫಾಲೋ ಅಪ್ ಮಾಡಿ. ಪಿಂಪಲ್ಸ್ ಇದ್ದವರು ಮೈನ್ ಅಷ್ಟು ಪ್ರಾಡಕ್ಟ್ ಯೂಸ್ ಮಾಡಿ, ನಿಮಗೆ ಖಂಡಿತವಾಗಿಯೂ ಈ ಪ್ರಾಡಕ್ಟ್ ನನ್ನದು ಯೂಸ್ಫುಲ್ ಆಗುತ್ತೆ ಗೈಸ್. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಗೈಸ್. ನೆಕ್ಸ್ಟ್ ನಾನು ಮೇಕಪ್ ಇದು ವಿಡಿಯೋ ಹಾಕ್ತೇನೆ, ಖಂಡಿತವಾಗಿಯೂ ನಾನು ಸ್ವಲ್ಪ ದಿನದಲ್ಲಿ ನಿಮಗೆ ನಾನು ಮೇಕಪ್ ಇದು ಟೆಕ್ನಿಕ್ಸನ್ನು ಬಿಡಲಿಕ್ಕಿದ್ದೇನೆ ಗೈಸ್. ಹಾಗಾಗಿ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ನೋಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮಗೆ ಖಂಡಿತವಾಗಿಯೂ ಯೂಸ್ಫುಲ್ ಆಗುತ್ತೆ. ಕೆಲವರಿಗೆ ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು ಪ್ರೊಫೆಷ್ನಲ್ ಕೋರ್ಸ್ ಮಾಡಲಿಕ್ಕೆ, ಹಾಗಾಗಿ ನನ್ನ ಟೆಕ್ನಿಕ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಗೈಸ್. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೇಕಪ್ ಇದು ಖಂಡಿತವಾಗಿಯೂ ಮೇಕಪ್ ಇದು ಟೆಕ್ನಿಕ್ಸನ್ನು ಹೇಳ್ತೇನೆ ನಾನು. ಓಕೆ ಗೈಸ್, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಗೈಸ್. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.